ತಂಗಿ ಮದುವೆ ಹಾಳು ಮಾಡಿ ಪಾಪಿ ಅಣ್ಣ ನಾನು. ಏನ್ ಹೇಳ್ತಿದ್ಯಾ ಸುಬ್ಬು? ತಪ್ಪೆಲ್ಲ ನಂದೇ ಮೇಡಮ್. ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅವಳು ಈ ಥರ ಎಲ್ಲ ಮಾತಾಡ್ಬಿಟ್ಲಲ್ಲ, ಇನ್ನೀ ಪ್ರಾಣ ಇದ್ದು ಏನು ಪ್ರಯೋಜನ ಮೇಡಮ್? ಅವಳು ಪುಟ್ಟು ಮಗು ಇದ್ದಾಗಿಂದನು ಹೃದಯದಲ್ಲಿ ಇಟ್ಕೊಂಡು ಸಾಕಿದ್ದೆ. ಹೃದಯನೇ ಒಡೆದು ಹೋದಂಗೆ ಆಗೋಯ್ತು. ನೋವಾಗುತ್ತೆ ಮೇಡಮ್. ಅಳು ಬರುತ್ತೆ, ಆದ್ರೆ ಅಳೋದಕ್ಕಾಗಲ್ಲ. ಅಳು ಬರುತ್ತೆ, ಆದ್ರೆ ಅಳೋದಕ್ಕಾಗಲ್ಲ. ಕಾರ್ ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ, ಕತ್ಲೆ ಆಗಿದೆ, ಭಯ ಆಗ್ತಾ ಇದೆ. ನಾವಿನ್ನೂ ಮನೆಗೆ ಹೋಗಿಲ್ಲ. ನಾವು ಹೋಗೋ ತನಕ ಅವರು ಏನೇನು ಯೋಚನೆ ಮಾಡಿರ್ತಾರೋ ಅನ್ನೋದೇ ಭಯ ನನಗೆ. ಡಿನ್ನರ್ ರೆಡಿ ಮೇಡಮ್. ತಗೊಳ್ಳಿ ಮೇಡಮ್ ಮೊಟ್ಟೆ. ಎಷ್ಟು ನೋವಲ್ಲಿದ್ಯಾ ಸುಬ್ಬು ನೀನು? ಎಷ್ಟು ನೋವಲ್ಲಿದ್ಯಾ? ತಪ್ಪು ಮಾಡ್ಬಿಟ್ಟೆ ನಾನು. ಅಲ್ಲ, ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡಿದೆ ಹೊರತು ನಿನ್ ಪರಿಸ್ಥಿತಿ ಏನಿರ್ಬೋದು ಅಂತ ಒಂದೇ ಒಂದ್ಸಲನೂ ಕೇಳಲಿಲ್ವಲ್ಲ ಸುಬ್ಬು. ಆದ್ರೂ ಇಷ್ಟೊಂದು ನೋವಲ್ಲಿದ್ರು ನನಗೋಸ್ಕರ ನಗ್ನಗ್ತಾ ಇಲ್ಲಿವರೆಗೂ ಬಂದೆ ಅಲ್ವಾ? ಅದಕ್ಕೆ ಅನ್ಸುತ್ತೆ ನೀನು ನನ್ನ ಹೃದಯ ಗೆದ್ದಿರೋದು. ನನ್ನ ಹುಡುಗ ನೋವಲ್ಲಿರ್ಬಾರ್ದು, ನೋವಲ್ಲಿರ್ಬಾರ್ದು. ನಿನಗೂ ಕಷ್ಟಗಳು ಬರ್ದೇ ಇರೋ ಹಾಗೆ ನಾನು ಕಾವಲಾಗಿರ್ತೀನಿ ಸುಬ್ಬು. ನಿನ್ ಮನ್ಸಿಗೆ ನೋವಾದ್ರೆ ನನ್ನ ಕಣ್ಣಲ್ಲೂ ನೀರು ಬರುತ್ತೆ. ಇಲ್ಲ, ನೀನ್ ನೊಂದ್ಕೋಬಾರ್ದು. ಇದೆಲ್ಲ ಆಗಿದ್ದು ನನ್ನಿಂದಾನೆ. ನಾನೇ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಹುಡುಕ್ತೇನೆ. ನಾನು ಹುಡುಕ್ತೀನಿ. ಅಂತದ್ದೇನು ಆಗಲ್ಲ, ನಾನು ನೋಡ್ಕೊತೀನಿ. ಹೋಗ. ಮುಚ್ಚ ಬಾಯಿ. ಇಷ್ಟೊತ್ತು ನಾನು ಹೇಳಿ ನಿಮ್ ತಲೆಗೆ ಹೋಗಿಲ್ವಾ? ಇನ್ಯಾರಾದ್ರೂ ಒಂದು ಮಾತಾಡಿದ್ರೆ ನಾನು ಮನಸ್ಸಿನಾಗಿರಲ್ಲ. ಹುಷಾರ್. ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ. ನಾನೇನೋ ಕೇಳ್ತೀನಿ, ನಿಜ ಹೇಳಬೇಕು. ಏನೇ ಅದು? ನಿಮಗೆ ನಿಜವಾಗ್ಲೂ ಇನ್ನೊಂದು ಹೆಸರಿಲ್ವಾ? ಹೌದು ಕಣೆ, ನನಗೆ ಪದ್ದು ಅನ್ನೋದು ಬಿಟ್ಟು ಇನ್ನೊಂದು ಹೆಸರಿದೆ. ಇನ್ನೊಂದು ಹೆಸರಿದ್ಯಾ? ಏನದು? ಪದ್ಮನಾಭ ಅಂತ. ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಇಟ್ಟಿರೋ ಹೆಸರು. ನಮ್ಮ ಬೀಗರಿದಲ್ಲ ಬೀಗರು, ಅವ್ರು ನನ್ನ ಅನಂತ ಶಯನ ಅಂತ ಕರೀತಾರೆ. ಅದು ಅವರಿಟ್ಟಿರೋ ಹೆಸರು. ಇನ್ನು ಮಕ್ಕಳು ಅಪ್ಪ ಅಂತ ಕರೀತಾರೆ. ಇನ್ನು ನನ್ನ ಮೊಮ್ಮಗಳು ತಾತ ಅಂತ ಕರೀತಾಳೆ. ಅಳಿಮಯ್ಯ ಮಾವ ಅಂತ ಕರೀತಾರೆ. ಇನ್ನು ನೀನು ರೀ ರೀ ಅಂತ ಮಾತಿನಲ್ಲೇ ಇರಿತೀಯ. ಸಾಕಾ ಹೆಸರುಗಳು? ನಾನು ಅದಲ್ರಿ ಕೇಳಿದ್ದು. ಇವೆಲ್ಲ ಬಿಟ್ಟು ಬೇರೆ ಯಾವ್ದಾರು ಹೆಸರಿದ್ಯಾ ಅಂತ ಕೇಳಿದ್ದು. ಯಾಕೆ ಹಾಗೆ ಕೇಳ್ತಾ ಇದೀಯಾ? ಮತ್ತಿನ್ನನು ನನ್ನ ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ಒಂದಿನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ.
ಈ ಥರ ಕೂಗಾಡಿಲ್ಲ. ಇವತ್ತು ನೋಡಿದ್ರೆ ರುದ್ರಾವತಾರ ತಾಳ್ಬಿಟ್ರಲ್ಲ. ಯಾಕೆ ಅಂತ ಅವಾಗಲೇ ಹೇಳಿದ್ನಲ್ಲೇ ಮತ್ತೆ ಮತ್ತೆ ಅದನ್ನೇ ಯಾಕೆ ಕೇಳ್ತೀಯ? ಇಲ್ಲ ಕಣ್ರಿ, ಯಾಕೋ ನಿಮ್ಮ ಮಾತಿನ ಮೇಲೆ ನಂಬಿಕೆನೇ ಬರ್ತಿಲ್ಲ. ನೀವು ಬೇರೆ ಮುಂಚೆ ಆ ಸಾಲಿಗ್ರಾಮಲ್ಲಿ ಇದು ಬಂದವರು ಅಂತ ಹೇಳ್ತಿದ್ದೀರಾ. ಅಲ್ಲಿ ಏನೇನು ನಡೀತು ಅಂತ ಕೇಳಿದ್ಮೇಲೆ ನಿಮ್ಮ ಮೇಲೆ ಅನುಮಾನ ಇನ್ನೂ ಜಾಸ್ತಿ ಆಗ್ತಿದೆ. ಏನೋ ಅನುಮಾನನ? ನೋಡಿ ಹಿಂಗೆಲ್ಲ ಕೋಪ ಮಾಡ್ಕೊಂಡ್ರೆ ನನ್ಗಿನ್ನೂ ಭಯ ಜಾಸ್ತಿ ಆಗುತ್ತೆ. ಕೋಪ ಇರಲೇ ಮಾಡ್ಕೊಂಡೆ. ತಲೆಯಲ್ಲಿ ಹೆದರಿಕೆ ತುಂಬಿಕೊಂಡಿದ್ರೆ ಹಗ್ಗನು ಹಾವಿನ ಥರ ಕಾಣಿಸುತ್ತೆ. ಮುದ್ದು ಮಾಡೋಕ್ಕೆ ಬರೋ ಗಂಡನು ಹೊಡೆಯೋ ಥರ ಕಾಣಿಸ್ತಾನೆ. ಇಲ್ಲ ಇಲ್ಲ, ನೀವು ಹಳೆ ಡಾನೆ. ಈಗ ಯಾರಿಗೂ ಗೊತ್ತಿಲ್ಲದೆ ಇರಂಗೆ ನನ್ನ ಜೊತೆ ಸಂಸಾರ ಮಾಡ್ಕೊಂಡಿದ್ದೀರಾ ನೀವು. ಜೋ ನಿನ್ನ ಎದ್ದೋಗೆ ಆಚೆಗೆ. ಮಗ ಮನೆಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಡಾನ್ ಅಂತೆ, ಎಣ್ಣೆ ಕ್ಯಾನ್ ಅಂತೆ. ಹೋಗೆ ಶುಭ ಬಂದ ನೋಡೋಗು, ಎದ್ದೋಗು. ಬರ್ತೇನೆ ಬಿಡ್ರಿ. ಶ್ರಾವಣಿ ಅಮ್ಮನ ಫಂಕ್ಷನ್ಗೆ ಹೋಗಿದ್ದಾನೆ ಅಂತ ನೀವು ತಾನು ಹೇಳಿದ್ದು. ನಿಧಾನಕ್ಕೆ ಬರ್ತಾನೆ. ಮೊದಲು ನಾನು ಕೇಳೋದಕ್ಕೆ ಉತ್ತರ ಹೇಳಿ. ಉತ್ತರ ಕೊಡ್ಬೇಕಾ? ಈಗ ಸುಮ್ಮನೆ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲ ನನ್ನ ಹತ್ರ ಬರೋಕ್ಕೋ ಎದುರ್ಕೋಬೇಕು ಅಂತ ಉತ್ತರ ಕೊಡ್ತೀನಿ. ಮಲ್ಕ ಸುಮ್ಮನೆ ಮಲ್ಕ. ಇವ್ರು ಇಷ್ಟೆಲ್ಲ ರೇಗ್ತವ್ರೆ ಅಂದ್ರೆ ನಿಜವಾಗ್ಲೂ ಇವರು ಹಳೆ ಡಾನೇ ಇರಬೇಕು. ಅಯ್ಯೋ ದೇವ್ರೆ, ಈ ಹಳೆ ಡಾನ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡುತ್ನಾ? ಸಾವಿತ್ರಿ ಮಗ ಕಂದ. ಸಾವಿತ್ರಿ 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 ಕಂದ ಎಲ್ಲೋದಮ್ಮ? ಸಾವಿತ್ರಿ, ಅಯ್ಯೋ ದೇವ್ರೆ, ಸಾವಿತ್ರಿ ಸಾವಿತ್ರಿ. ಮನೇಲಿ ಎಲ್ಲರೂ ಮಲಗಿದ್ದಾರೆ ಅನ್ಸುತ್ತೆ. ಅಂಕಲ್ಗೆ ಕಾಲ್ ಮಾಡ್ತೀನಿ. ಬೇರೆ ಯಾರಾದರೂ ಸುಬ್ಬುನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಇವನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಅಟ್ಲೀಸ್ಟ್ ಅಂಕಲ್ಗೆ ಅಲ್ಲೇನೇನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಹಲೋ ಹಲೋ ಅಂಕಲ್, ನಾನು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದೀನಿ, ಏನು ಅನ್ಕೋಬೇಡಿ. ನಾನು ನಿಮ್ಮ ಮನೆ ಆಚೆನೇ ಇದ್ದೀನಿ. ನೀವು ಏನೂ ರಿಯಾಕ್ಟ್ ಮಾಡಿದೆ, ಏನೂ ಮಾತಾಡದೆ ಸ್ವಲ್ಪ ಆಚೆ ಬರ್ತೀರಾ? ಟೆನ್ಷನ್ ಆಗೋವಂಥದ್ದು ಏನೂ ಇಲ್ಲ. ನೀವು ಈಗಲೇ ಸ್ವಲ್ಪ ಆಚೆ ಬನ್ನಿ. ಈಗಲೇ ಬರ್ತೀನಿ. ನಾನು ಅನ್ಕೊಂಡಿರೋದು ನಿಜನೇ ಆಗೋಯ್ತು. ಆಗಾಗ ಯಾರಿಗಾರಿಗೂ ಫೋನ್ ಮಾಡ್ತಾರೆ, ಕೆಲಸ ಆಯ್ತಾ, ಎಲ್ಲ ನಾನು ನೋಡ್ಕೊತೀನಿ ಅಂತಾರೆ. ಈಗ ನೋಡಿದ್ರೆ ಬಂದೆ ಅಂತ ಆಚೆನೆ ಹೋಗೋರೆ.
ಈ ನಡರಾತ್ರಿಲಿ ಫೋನ್ ಮಾಡುವಂಥದ್ದು ಯಾಕೆ ಮಾಡಬೇಕು, ಯಾರು ಮಾಡಬೇಕು? ನನಗೆ ಗೊತ್ತಿಲ್ಲದೆ ಇದ್ದಂಗೆ ಏನೋ ಮಾಡ್ತಾವ್ರಿ ಇವರು ಹಳೆ ಡಾನೆ ಏನೋ ಡೀಲಿಂಗ್ ನಡೆಸ್ತಾವ್ರೆ. ಅದೇನು ಅಂತ ನಾನು ತಿಳ್ಕೋಬೇಕು. ಸಾರಿ ಸುಬ್ಬು, ನಿನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ. ನಾನು ನಿನ್ನ ಜೊತೆ ಇಲ್ಲೇ ಇದ್ಬಿಡೋಣ ಅನಿಸ್ತಿದೆ, ಅಥವಾ ನಿನ್ನನ್ನೇ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ ಅನಿಸ್ತಿದೆ. ನೀನು ಈ ಸ್ಥಿತಿಯಲ್ಲಿ ಇರೋದನ್ನ ನೋಡಿ ಯಾರೂ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದು. ಅದಕ್ಕೆ ನಿಮ್ಮ ಅಪ್ಪಂಗೆ ಕಾಲ್ ಮಾಡಿದ್ದೀನಿ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರೆಲ್ಲ ಅರ್ಥ ಮಾಡ್ಕೋತಾರೆ. ಅಂಕಲ್, ಸುಬ್ಬು ಸುಬ್ಬು ಅಂಕಲ್ 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 ಒಂದು ನಿಮಿಷ ಬನ್ನಿ ಬನ್ನಿ, ಈ ಕಡೆ ಬನ್ನಿ, ನಾನು ಹೇಳ್ತೀನಿ. ಏನಾಗಿದೆ ಅವನಿಗೆ? ಯಾಕೆ ಮಲಗಿದೆ ನಮ್ಮವ್ರೆ? ಅಂಕಲ್, ನೀವು ಸುಬ್ಬು ಬಗ್ಗೆ ಏನೂ ತಪ್ಪಾಗಿ ತಿಳ್ಕೊಬೇಡಿ. ನನ್ನ ಫ್ರೆಂಡ್ಸು ತಮಾಷೆ ಮಾಡೋಕ್ಕೆ ಹೋಗಿ ಅವನು ಕುಡಿಸ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಅವ್ರು ಕುಡಿಸ್ಬಿಟ್ರು ಅಂತ ಇವನು ಕುಡಿದ್ಬಿಟ್ಟಿದ್ದಾನಾ? ಅಯ್ಯೋ ಇಲ್ಲ ಇಲ್ಲ ಅಂಕಲ್, ಸುಬ್ಬು ಅಂತವನಲ್ಲ, ಅವನಿಗೆ ಗೊತ್ತಿಲ್ಲದೆ ಅವ್ನು ಕುಡ್ದಿರೋದು. ಅವನು ತುಂಬ ಒಳ್ಳೆಯವನು, ನೀವು ಅವನಿಗೇನು ಅನ್ಬೇಡಿ ಪ್ಲೀಸ್. ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ವ ಅಮ್ಮವ್ರೆ? ನೀವೇನು ಯೋಚನೆ ಮಾಡ್ಬಿಡಿ, ಬೆಳಗ್ಗೆ ಆಗೋಷ್ಟರ ಎಲ್ಲ ಸರಿ ಹೋಗುತ್ತೆ. ನಾನು ಅವನ್ನ ಕರ್ಕೊಂಡೋಗಿ ಮಲಗಿಸ್ತೀನಿ. ಯಾರ ಹತ್ರ ಮಾತಾಡ್ತವ್ರಿ ಅಂತ ಗೊತ್ತಾಗ್ತಿಲ್ವಲ್ಲ. ಆದರೆ ಅಂಕಲ್, ಮನೇಲಿ ಯಾರೂ ಸುಬ್ಬು ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ ಅಲ್ವಾ? ಏನು ಚಿಂತೆ ಮಾಡ್ಬಿಡಿ ಅಂತ ಹೇಳಿದ್ನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಮತ್ತೆ ನಾನೇ ಎಲ್ಲ ನೋಡ್ಕೋತೀನಿ ಅನ್ನೋ ಥರ ಮಾತಾಡ್ತಾರಂಗೈತೆ. ಅಯ್ಯೋ, ಇವ್ರಿಗಿಂತ ದೊಡ್ಡ ಡಾನ್ ಇರ್ಬೋದಾ, ಅಥವಾ ಇವ್ರಿಗೆ ಡೀಲ್ ಕೊಡಕ್ಕೆ ಬಂದಿರೋರು ಇರ್ಬೋದಾ? ಆದರೆ ಅಂಕಲ್, ಮನೇಲಿ ಯಾರೂ ಎದ್ದಿಲ್ಲ ಅಲ್ವಾ? ಸುಬ್ಬು ಈ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ಯಾರಿಗೂ ಗೊತ್ತಾಗೋದು ಬೇಡ. ಮನೇಲಿ ಅಯ್ಯೋ ಅಯ್ಯೋ, ನನ್ನೇನಾರು ನೋಡ್ಬಿಟ್ರಾ? ದೊಡ್ಡ ದೊಡ್ಡ ಡೀಲೇ ಮಾತಾಡ್ತಾವ್ರಲ್ಲಪ್ಪ. ನಾನು ಅವ್ರನ್ನ ನೋಡುವಾಗ ಅವ್ರು ನನ್ನನ್ನು ನೋಡ್ಬಿಟ್ಟಿದ್ರೆ ಸಿನಿಮಾದಂತಾರ ಇವಳಿಗೆ ನಮ್ಮ ವಿಷಯ ಎಲ್ಲ ಗೊತ್ತಾಯ್ತು ಅಂತ ನನ್ನೇ ಡೀಲ್ ಮಾಡಿಬಿಟ್ರೆ. ಇಲ್ಲ ಇಲ್ಲ, ನಾನೇನು ನೋಡಿಲ್ಲ, ನನಗೇನು ಗೊತ್ತಿಲ್ಲ, ನಾನೇನು ನೋಡಿಲ್ಲ, ನನಗೇನು ಗೊತ್ತಿಲ್ಲ. ಯಾರು ಎದ್ದಿಲ್ಲ ಅನ್ಸುತ್ತೆ, ಎಲ್ಲ ಮಲಗಿದ್ದಾರೆ. ನೀವೇನು ಚಿಂತೆ ಮಾಡ್ಬಿಡಿ. ಸಾರಿ ಅಂಕಲ್, ನಿಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು. ವರಾನು ಸುಬ್ಬು ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳಂತೆ. ಇದ್ರ ಮಧ್ಯ ನನಗೆ ಗೊತ್ತಿಲ್ಲದೆ ಸುಬ್ಬುನ ಪಾರ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟೆ. ಪರವಾಗಿಲ್ಲಮ್ಮ, ಮನೆ ಅಂದಮೇಲೆ ಅದೆಲ್ಲ ಇದ್ದಿದ್ದೆ. ನೀವೇನು ಚಿಂತೆ ಮಾಡ್ಬಿಡಿ, ಆರಾಮಾಗಿರಿ. ಇಲ್ಲ ಅಂಕಲ್, ನನಗೆ ನೀವೆಲ್ಲ ತುಂಬ ಇಷ್ಟ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ನಾನು ನಾಳೆ ಬರ್ತೀನಿ. ನಿಮ್ಮ ಮನೆ ಸಮಸ್ಯೆ ಏನಿದೆಯೋ ಅದೆಲ್ಲ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಂಬಂಧ ಯಾರು ಬೇಡ ಅಂತ ಹೋದ್ರೋ ಅವರೇ ಬಂದು ಸಂಬಂಧ ಬೇಕು ಅಂತ ಒಪ್ಕೋಬೇಕು. ಹಾಗೆ ಮಾಡ್ತೀನಿ. ನೀವೇನೂ ಟೆನ್ಷನ್ ತಗೋಬೇಡಿ. ಆಯಿತು ಅಮ್ಮವ್ರೆ, ನೀವು ಇಷ್ಟು ಹೇಳಿದ್ಮೇಲೆ ನನಗೂ ಧೈರ್ಯ ಬಂತು. ಅದಕ್ಕೆ ದೊಡ್ಡ ಮನೆ ಕುಡಿ ದೇವರಂತ ಗುಣ ಅನ್ನೋದು. ಸರಿ ಅಂಕಲ್, ನಾನು ಬರ್ತೀನಿ. ನೀವು ಸುಬ್ಬನ್ ಕರ್ಕೊಂಡು ಹೋಗಿ. ಅಯ್ಯೋ, ಇಷ್ಟೊತ್ತಲ್ಲಿ ಒಬ್ಬರೇ ಹೋಗೋದಾ? ಬೇಡ ಇರಿ, ನಾನು ಸುಬ್ಬನ ಮಲಗಿ ಬರ್ತೀನಿ, ಆಮೇಲೆ ನಿಮ್ಮ ಡ್ರಾಪ್ ಮಾಡ್ತೀನಿ. ಅಯ್ಯಯ್ಯೋ, ಪರವಾಗಿಲ್ಲ ಪರವಾಗಿಲ್ಲ ಅಂಕಲ್, ಕಾರ್ ಇದೆಯಲ್ಲ, ನಾನು ಓಡಿಸ್ಕೊಂಡು ಹೋಗ್ಬಿಡ್ತೀನಿ. ಏನೂ ಟೆನ್ಷನ್ ತಗೋಬೇಡಿ. ನೀವು ಫಸ್ಟು ಸುಬ್ಬಕ್ಕೆ ಕೇರ್ ತಗೊಳ್ಳಿ. ಅಯ್ಯೋ, ನಿಮ್ಮ ಒಬ್ಬನೇ ಕಳ್ಸೋಕ್ಕಾಗಲ್ಲ, ನಾನು ಬರ್ತೀನಿ. ಸುಬ್ಬನ ಮಲಗಿಸಿ ಬರ್ತೀನಿ ಇರಿ. ಬಾಪ್ಪ ಬಾ, ಮೆತ್ತಿಗೆ ಮೆತ್ತಿಗೆ ಮೆತ್ತಿಗೆ. ಒಂದು ನಿಮಿಷ ಇರಪ್ಪ, ಒಂದು ನಿಮಿಷ ಇರು, ಒಂದು ನಿಮಿಷ ಇರಪ್ಪ.
ಮತ್ತೆ ಹುಷಾರ್ ಕೂತ್ಕೋ. ಮುಂದೆ ಈ ಮನೆಗೆ ಸೊಸೆಯಾಗಿ ಬರಬೇಕಾಗಿರೋಳು ನಾನು. ಮಾವ ಅಂತ ಕರಿಬೇಕಾಗಿರೋರನ್ನ ಅಂಕಲ್ ಅಂತ ಕರಿತಾ ಇದ್ದೇನೆ. ಆದರೆ ಆದಷ್ಟು ಬೇಗ ನಾನು ಈ ಮನೆಗೆ ಸೊಸೆಯಾಗಿ ಬರಬೇಕು. ಇವ್ರನ್ನ ಧೈರ್ಯವಾಗಿ ಮಾವ ಅಂತ ಕರಿಬೇಕು ಅಂತ ಅವಕಾಶ ಮಾಡಿಕೊಡು ದೇವ್ರೆ, ಪ್ಲೀಸ್. ಮೊರೆ ಸುಬ್ಬನ ಮಲಗಿ ಬಂದಿದ್ದೀನಿ, ಯಾರಿಗೂ ಗೊತ್ತಾಗಿಲ್ಲ. ನೀವು ಕೂತ್ಕೊಳ್ಳಿ, ನಮ್ಮ ಮನೆಗೆ ಡ್ರಾಪ್ ಮಾಡ್ಬಾರ್ದು. ಅಯ್ಯಯ್ಯೋ, ನೀವು ಯಾಕೆ ಓಡಿಸ್ತೀರಾ? ನಾನೇ ಓಡಿಸ್ತೀನಿ, ನೀವು ಕುತ್ಕೊಳ್ಳಿ ಆರಾಮಾಗಿ. ಅಯ್ಯೋ, ಎಲ್ಲಾದ್ರೂ ಉಂಟಾ? ದೊಡ್ಡ ಮನೆ ಕುಡಿ ನೀವು, ನಾನು ಕೂತ್ಕೊಂಡು ನೀವು ಗಾಡಿ ಓಡಿಸಿದ? ಬೇಡ ಬೇಡ ಬೇಡ, ನೀವು ಆರಾಮಾಗಿ ಮಹಾರಾಣಿ ತರ ಕೂತ್ಕೊಳ್ಳಿ, ನಾನು ಗಾಡಿ ಓಡಿಸ್ಕೊಂಡ್ ಬರ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾವ ಗಾಡಿ ಓಡಿಸುವಾಗ ಸೊಸೆ ಮಹಾರಾಣಿಯಾಗಿ ಕೂತ್ಕೊಳ್ಳೋದಾ? ಛೇ, ಇದೆಲ್ಲ ಸರಿ ಇಲ್ಲ. ಆದರೆ ಏನು ಮಾಡೋದು, ಬೇರೆ ದಾರಿನೇ ಇಲ್ಲ. ಇರಲಿ, ಮದುವೆ ಆದಮೇಲೆ ಅತ್ತೆನ ಮಾವನ್ನ ಮನೆಯವ್ರು ಎಲ್ಲರನ್ನ ಕರ್ಕೊಂಡು ನಾನೇ ಇಡೀ ಸಿಟಿ ರೌಂಡ್ ಹಾಕಿಸ್ತೀನಿ. ಇದೇನಿದು, ಎಷ್ಟೊತ್ತಲ್ಲಿ ಇವರು ಎಲ್ಲಿಗೂ ಹೊರಟೇ ಬಿಟ್ರಲ್ಲ? ಅಂದ್ರೆ ಇವ್ರು ಹೋಗ್ತಿರೋದು ಯಾವುದೋ ಡೀಲಿಂಗ್ಗೆ ಅಂತ ಆಯ್ತು. ಅಯ್ಯೋ ದೇವ್ರೆ, ಡೀಲ್ಗಳು ಮಾಡೋ ಡಾನ್ ಜೊತೆ ನನ್ನ ಮದ್ವೆ ಆಗೋಗೈತಲ್ಲ. ಇನ್ ಮುಂದೆ ಈ ಹಂಗಪ್ಪ ಇವ್ರ ಜೊತೆ ನಾನು ಸಂಸಾರ ಮಾಡೋದು? ಈ ಮನೇಲಿ ಗನ್ನು ಕತ್ತಿ ಲಾಂಗು ಪ್ರತಿಯೊಂದಿಗೆ ಎಲ್ಲೆಲ್ಲಿ ಇಟ್ಟವ್ರೋ ಏನೋ. ಈ ಮನೆ ಸುತ್ತ ಅದೆಷ್ಟು ಗನ್ ಮ್ಯಾನ್ಗಳು ರೌಡಿಗಳು ಸುತ್ತವ್ರೋ ಏನೋ. ಬಾಡಿಗೆ ಮನೆ ಹೋಗಿ ಡಾನ್ ಮನೆ ಆಗೋಯ್ತಲ್ಲಪ್ಪ. ಕಂದ, ಸಾವಿತ್ರಿ ಎಲ್ಲಿದ್ದೀಯವ್ವ? ಮಗ ಉಸಯ ಸಾವಿತ್ರಿ, ಸಾವಿತ್ರಿ 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 ಕಂದ ಕಂದ ಕಂದ, ಯಾಕವ ಎಲ್ಲಿ ಬಂದು ನಿಂತಿದ್ಯಾ ಸಾವಿತ್ರಿ? ಸಾವಿತ್ರಿ, ಯಾಕವ ಯಾಕವ ಹಂಗೆ ನೋಡ್ತಾ ಇದ್ದೀಯಾ? ನಾನು ಕಣವ ನಿನ್ನ ಅಜ್ಜಯ್ಯ ಕಣ್ಕಂದ, ನಿನ್ನ ಅಜ್ಜಯ್ಯ. ಏನಾಯ್ತವ, ಯಾಕವ ಹಿಂಗೆ ನೋಡ್ತಾ ಇದ್ದೀಯಾ ಸಾವಿತ್ರಿ? ಸಾವಿತ್ರಿ ಸಾವಿತ್ರಿ, ಇಲ್ಲಿ ಯಾಕವ ಬಂದು ನಿಂತಿದ್ಯಾ? ಯಾಕವ ಈಟೊತ್ನಲ್ಲಿ ಮಲ್ಕೊಳ್ಳೋದು ಬಿಟ್ಟು ಇಲ್ಲಿ ಬಂದು ನಿಂತಿದ್ಯಲ್ಲವ? ಯಾಕವ, ಏನಾಯ್ತು ಕಂದ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅಂದ್ರೆ ಆ ಡಾಕ್ಟ್ರು ಏನು ಮಾತ್ರೆ ಕೊಟ್ಟನ ಏನೋ? ನನ್ನ ಮಗಿಗೆ ಯಾಕಪ್ಪ ಹಿಂಗಾಗೋಯ್ತು? ಅಯ್ಯೋ ಶಿವನೇ, ನನ್ನ ಮಗಿಗೆ ಏನಪ್ಪ ಮಾಡಿಬಿಟ್ಟೆ? ಅಯ್ಯೋ ದೇವ್ರೇ. ಇಲ್ಲ ಮಗ, ಥರನೇ ಪೂಜಾರಪ್ಪನ ತಕ್ಕ ಹೋಗಿ ಯಂತ್ರ ತರಲೇಬೇಕು ಕಣವ. ಓ ಕಣವ, ಯಂತ್ರ ತತ್ತೀನಿ ಬರವ. ಈಗ ಮನೆಗೆ ಹೋಗೋಣ ಬರವ. ಬಾಕಂದ, ಬಾರೋ ಕಂದ, ಬಾಕಂದ, ಬಾಕಂದ.
ಲೇ ವಿಶಾಲು, ನನಗೂ ಸ್ವಲ್ಪ ಹೊತ್ತಿಗೆ ಕೊಡೆ. ತಗೊಳ್ಳಿ ಹೊತ್ಕೊಳ್ಳಿ, ಎಲ್ಲ ನೀವೇ ಹೊತ್ಕೊಳ್ಳಿ. ಅಯ್ಯೋ ಇದ್ಯಾಕೆ ಸ್ವಲ್ಪ ಹೊತ್ತಿಗೆ ಕೊಡು ಅಂತ ಪೂರ್ತಿ ನನಗೆ ಕೊಡ್ತಿದ್ಯಾ? ನೀನು ಸ್ವಲ್ಪ ಹೊತ್ಕೊಂಡು ಮಲ್ಕೊ. ಬೇಡ ರೀ, ನನಗೆ ಸೆಕೆ ಆಗ್ತಿದೆ, ಎಷ್ಟು ಬೇಡ್ತಾ ಇದ್ದೀನಿ ನೋಡಿ. ನೀವು ಹೊತ್ಕೊಳ್ಳಿ. ಅಯ್ಯೋ ನಿನ್ನ, ಹೊರಗಡೆ ಸೋಣೆ ಮಳೆ ಆಗ್ತಾ ಇದೆ, ಸೆಕೆ ಅಂತಿದ್ಯಲ್ಲ ಅಷ್ಟೊಂದು ಚಳಿಲಿ, ಏನಾಯ್ತು ನಿನಗೆ? ಏನಿಲ್ಲ. ತಗೋ, ನೀನು ಅರ್ಧ ಹೊತ್ಕೊಂಡು ಮಲ್ಕೊ.